ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕ್ವಶನ್ ಪೇಪರ್ನ ಮುಂದುವರೆದ ಭಾಗವನ್ನು ನೋಡೋಣ. 10ನೇ ಪ್ರಶ್ನೆವರೆಗೂ ಆಗಿತ್ತಲ್ವಾ. ಇವತ್ತು 11ನೇ ಪ್ರಶ್ನೆ. ಕಂದ ಪದ್ಯದಲ್ಲಿ ಅರ್ಧ ಸಮವೃತ್ತ ಮಾತ್ರೆಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ದಾರೆ. ಅರ್ಧ ಸಮವೃತ್ತ ಅಂದರೆ ಕಂದ ಪದ್ಯದಲ್ಲಿ ಒಟ್ಟು 4 ಸಾಲು ಬರುತ್ತೆ. ಮೊದಲ 2 ಸಾಲು ಪೂರ್ವಾರ್ಧ, ನಂತರದ 2 ಸಾಲು ಉತ್ತರಾರ್ಧ. ಆ ಪೂರ್ವಾರ್ಧದಲ್ಲಿ ಬರುವಂತಹ ಮಾತ್ರೆಗಳನ್ನು ನಾವಿಲ್ಲಿ ಹೇಳ್ಬೇಕು. ಎರಡು ಸೇರಿ ಒಟ್ಟು 64 ಮಾತ್ರೆಗಳು ಬರ್ತಾವಲ್ವಾ. 64ರಲ್ಲಿ ಆಫ್ ಅಂದರೆ 32 ಮಾತ್ರೆಗಳು. ಕಂದ ಪದ್ಯದಲ್ಲಿ ಅರ್ಧ ಸಮವೃತ್ತ ಮಾತ್ರೆಗಳ ಸಂಖ್ಯೆ 32. ಮಾತ್ರಾಗಣದಲ್ಲಿ ತುಂಬ ಈಸಿಯಾಗಿರುವಂಥ ಪದ್ಯ ಜಾತಿ ಈ ಕಂದ ಪದ್ಯ. ರಗಳೆ ಷಟ್ಪದಿ ಅದು ಸ್ವಲ್ಪ ಮಾತ್ರೆಗಳಲ್ಲಿ ವೇರಿಯೇಷನ್ ಆಗುತ್ತೆ. ಆದರೆ ಕಂದ ಪದ್ಯದಲ್ಲಿ 4 ಸಾಲಿನ ಪದ್ಯ ಪ್ಲಸ್ ಆ 4 ಸಾಲಲ್ಲಿ 1 ಮತ್ತು 3ನೇ ಸಾಲು ಸಮನಾಗಿರುತ್ತೆ. 4 ಮಾತ್ರೆಯ 3 ಗಣಗಳಿಂದ ಕೂಡಿರುತ್ತೆ. 2 ಮತ್ತು 4ನೇ ಸಾಲು ಸಮನಾಗೇ ಇರುತ್ತೆ. 4 ಮಾತ್ರೆಯ 5 ಗಣಗಳಿಂದ ಕೂಡಿರುತ್ತೆ. ಇದರ ವಿಶೇಷತೆ ಏನು ಅಂದರೆ 6 ಮತ್ತು 14ನೇ ಗಣ ಸರ್ವ ಲಘು ಅಥವಾ ಮಧ್ಯ ಗುರುವಿನ ಗಣವನ್ನು ಹೊಂದಿರುತ್ತೆ. ಒಟ್ಟಾರೆಯಾಗಿ 16 ಗಣಗಳು 64 ಮಾತ್ರೆಗಳಿಂದ ಕೂಡಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ. ರಾಚಮಲ್ಲನ ಆಶ್ರಯದಲ್ಲಿದ್ದ ಚಾವುಂಡರಾಯನ ಕಾಲ ಯಾವುದು ಅಂತ ಕೇಳಿದ್ದಾರೆ. ರಾಚಮಲ್ಲ, ಗಂಗರ ದೊರೆ ರಾಚಮಲ್ಲ. ಇವರು ಚಾವುಂಡರಾಯನಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಅವ್ರ ಕಾಲ ಕ್ರಿಸ್ತಶಕ 975. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇಬ್ಬಿಬ್ರು ಚಾವುಂಡರಾಯ ಬರ್ತಾರೆ. ಇಲ್ಲಿ ಕೊಟ್ಟಿರೋ ಚಾವುಂಡರಾಯ ಜೈನ ಕವಿಗಳಾಗಿರ್ತಾರೆ. ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಕೃತಿಯನ್ನು ಬರೆದಿರೋರು. ಮತ್ತೊಬ್ಬರು ಇದ್ದಾರೆ, ಅವರು 1024ರಲ್ಲಿ ಜೀವಿಸಿದಂತಹ ಬ್ರಾಹ್ಮಣ ಕವಿಗಳು. ಲೋಕೋಪಕಾರ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಇವರಿಗೆ ಚಾಲುಕ್ಯರ ಜಯಸಿಂಹ ಆಶ್ರಯವನ್ನು ಕೊಟ್ಟಿದ್ದವರು. 1ನೇ ಚಾವುಂಡರಾಯ 2ನೇ ಚಾವುಂಡರಾಯ ಅಂತ ಅರ್ಥ ಮಾಡ್ಕೊಳ್ಳಿ. ಸರಿ, ನೆಕ್ಸ್ಟ್ 13ನೇ ಪ್ರಶ್ನೆ. ಆದಿಯಲ್ಲಿ ಒಂದು ಗುರು ಇರುವ ವೃತ್ತ ಯಾವುದು? ಅಕ್ಷರಗಣದಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳನ್ನು ನೆನಪಲ್ಲಿಟ್ಕೊಳ್ಳೋದಕ್ಕೆ ಒಂದು ಪದ್ಯದ ರೀತಿ ಉಕ್ತಿ ಬರುತ್ತೆ. ಗುರು ಒಂದಾದಿಯೋಳು ಉತ್ಪಲಂ, ಗುರು ಮೊದಲು ಮೂರಾಗಿರೆ ಶಾರ್ದೂಲಮ, ಗುರು ನಾಲ್ಕಾಗಿರಲಂತೂ ಸ್ರಗ್ಧರೆ, ಲಘುದ್ವಯಮ್ಮ ಗುರುದ್ವಂದ್ವಮಾಗಿರೆ ಮತ್ತೆ ಬಾ, ಲಘುದ್ವಯ ತ್ರಿ ಗುರುವಿಂದಕ್ಕೂ ಮಹಾಸ್ರಗ್ಧರೆ ಹರಿಣಾಕ್ಷಿ, ಲಘು 4 ಚಂಪಕಂ ಇವಾರುಂ ಖ್ಯಾತ ಕರ್ನಾಟಕಂ. ಈ ಪದ್ಯ ನೆನಪಿದ್ರೆ ಈ ಪ್ರಶ್ನೆಗೆ ಈಸಿಯಾಗಿ ಉತ್ತರವನ್ನು ಕೊಡ್ಬೋದು. ಗುರು ಒಂದಾದಿಯೋಳ್ ಉತ್ಪಲಂ, ಉತ್ತರ ಸಿಕ್ಕೇ ಬಿಡ್ತು. ಆದಿಯಲ್ಲಿ ಒಂದು ಗುರುವಿನಿಂದ ಕೂಡಿದರೆ ಅದು ಉತ್ಪಲ ಮಾಲಾವೃತ್ತ. ನೆಕ್ಸ್ಟ್ ಚಂಪಕ ಇದೆಯಲ್ವಾ, ಚಂಪಕ ಲಘು 4 ಚಂಪಕಂ ಇವಾರುಂ ಅಂತ ಹೇಳಿದ್ವಿ ಅಲ್ವಾ. ಅಂದರೆ 4 ಲಘುಗಳು ಬಂದಿದ್ರೆ, ಆರಂಭದಲ್ಲಿ 4 ಲಘುಗಳು ಬಂದಿದ್ರೆ ಅದನ್ನು ಚಂಪಕ ಮಾಲಾವೃತ್ತ ಅಂತ ಕರೀತಾರೆ. ಇನ್ನು ಸ್ರಗ್ಧರ ವೃತ್ತ ಆಗಬೇಕು ಅಂದರೆ ಗುರು 4 ಬಂದಿರಬೇಕು. 4 ಲಘು ಬಂದಿದ್ರೆ ಚಂಪಕ, 4 ಗುರು ಬಂದಿದ್ರೆ ಅದು ಸ್ರಗ್ಧರೆ. ಮಹಾಸ್ರಗ್ಧರೆ ಆಗಬೇಕು ಅಂತಂದರೆ 2 ಲಘು 3 ಗುರುಗಳು ಬಂದಿರಬೇಕು, ಆಗ ಅದು ಮಹಾಸ್ರಗ್ಧರೆ ಆಗುತ್ತೆ. ಇಲ್ಲಿ ಉತ್ತರ ಉತ್ಪಲಮಾಲಾ ವೃತ್ತ, ಆದಿಯಲ್ಲಿ ಒಂದು ಗುರು ಬಂದಿರುವಂತಹ ವೃತ್ತ. ನೆಕ್ಸ್ಟ್ 14ನೇ ಪ್ರಶ್ನೆ. ಹಾಲುಮತ ದರ್ಶನ ಕೃತಿಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ. ಹಾಲುಮತ ದರ್ಶನ ಕೃತಿಯನ್ನು ಬರೆದಿರೋರು ಶಂಭಾ ಜೋಶಿ. ಕವಿಗಳ ಬಗ್ಗೆ ಸ್ವಲ್ಪ ನೋಡೋದಾದರೆ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿರುವಂತಹ ಜೋಶಿಗಳು ಕರ್ಮವೀರ ವಾರಪತ್ರಿಕೆಯಲ್ಲಿ ಸಂಪಾದಕರಾಗಿ ಕೆಲಸವನ್ನು ಮಾಡ್ತಾರೆ. ಹಾಗೆ ಮಿಂಚಿನ ಬಳ್ಳಿ ಪ್ರಕಾಶನದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಟ್ಟು 31 ಕೃತಿಗಳ ರಚನೆ ಮಾಡಿದ್ದಾರೆ. ಸಂಶೋಧಕರು ಹೌದು ಇವರು. ಯಾವ್ಯಾವ ಕೃತಿಗಳು ಬರೆದಿದ್ದಾರೆ? ಉಪನಿಷತ್ ರಹಸ್ಯ, ಸೌಂದರ್ಯ ವಿಚಾರ, ಜೀವಾಳ, ಋಗ್ವೇದ ಸಾರ, ಹಾಲುಮತ ದರ್ಶನ, ಮಹರ್ಷಿ ಅರವಿಂದ ಘೋಷ್. ಹಾಗೆ ಕರ್ಣನ 3 ಚಿತ್ರಗಳು ಇದು ಜನಮೆಚ್ಚಿದ ಕೃತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಕಣ್ಮರೆಯಾದ ಕನ್ನಡಿಗರು ಅಂತ ಇತಿಹಾಸದ ಕೃತಿಯನ್ನು ಕೂಡ ಬರೆದಿದ್ದಾರೆ. ಕರ್ನಾಟಕ ಸಂಸ್ಕೃತಿ ಪೂರ್ವ ಪೀಠಿಕೆ ಎಂಬ ಕೃತಿಗೆ 1970ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಇವರಿಗೆ. ಇವರ ಈ ಅಗಾಧ ಸೇವೆಯನ್ನು, ಸಾಹಿತ್ಯ ಸೇವೆಯನ್ನು ಮೆಚ್ಚಿಕೊಂಡು ಇವರ ಸಹಚರರು, ಬಂಧು ಬಾಂಧವರು, ಬಳಗದವರು ಸೇರಿಕೊಂಡು ಅಧ್ಯಯನ ಅನ್ನೋ ಅಭಿನಂದನಾ ಗ್ರಂಥವನ್ನು ಶಂಭಾ ಜೋಶಿ ಅವರಿಗೆ ಅರ್ಪಿಸಿದ್ದಾರೆ. ಇದಿಷ್ಟು ಶಂಭಾ ಜೋಶಿಯವರ ಬಗ್ಗೆ ಒಂದು ಕಿರು ಮಾಹಿತಿ. ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. BC ರಾಮಚಂದ್ರ ಶರ್ಮಾ, ನೆನೆ ತಾನೇ ಇವ್ರ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಇವತ್ತು ಅಲ್ಲಿ ಹೇಳಿರೋಂಥ ವಿಷಯವನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ ನೋಡೋಣ. BC ರಾಮಚಂದ್ರ ಶರ್ಮಾ ಅವರು ವಲಸೆ ಹೋದ ಭಾರತೀಯ ಮಕ್ಕಳ ಬುದ್ಧಿಶಕ್ತಿಯ ಬಗ್ಗೆ ಅಧ್ಯಯನವನ್ನು ಮಾಡಿ PhD ಮಹಾಪ್ರಬಂಧವನ್ನು ಮಂಡನೆ ಮಾಡ್ತಾರೆ. ಇಂಗ್ಲಿಷ್ ವಿಷಯದ ಪದವೀಧರರು ಆಗಿದ್ರಲ್ವಾ. ಕುವೆಂಪು, ಮಾಸ್ತಿ, ಚಿತ್ತಾಳರ ಕತೆ ಕಾದಂಬರಿಗಳನ್ನು ಇಂಗ್ಲಿಷಿಗೆ ಭಾಷಾಂತರಿಸುವ ಮೂಲಕ ಇಲ್ಲಿಯ ಸಾಹಿತ್ಯ ಸಂಪತ್ತನ್ನು ಹೊರ ಜಗತ್ತಿಗೂ ಕೂಡ ಪರಿಚಯ ಮಾಡಿಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಕುವೆಂಪು ಬರೆದಿರುವಂಥ ಕಾನೂರು ಹೆಗ್ಗಡತಿ ಈ ಕೃತಿಯನ್ನು ಹೌಸ್ ಆಫ್ ಕಾನೂರು ಅನ್ನೋ ಶೀರ್ಷಿಕೆಯಲ್ಲಿ ಅನುವಾದ ಮಾಡಿದ್ದಾರೆ ಅವರ ಹೆಂಡತಿಯ ಸಹಾಯದೊಂದಿಗೆ. ಹೃದಯ ಗೀತೆ, 7 ಸುತ್ತಿನ ಕೋಟೆ, ಭುವಿ ನೀಡಿದ ಸ್ಫೂರ್ತಿ, ಹೇಸರಗತ್ತೆ, ಬ್ರಾಹ್ಮಣ ಹುಡುಗ, ದೆಹಲಿಗೆ ಬಂದ ಹೊಸ ವರ್ಷ, ಸಪ್ತಪದಿ,
ಜೆಸ್ಟರ್ ಇವು ಇವರ ಪ್ರಮುಖವಾಗಿರುವಂಥ ಕೃತಿಗಳು. ಸಪ್ತಪದಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 1998ರಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ಆಪ್ಷನ್ ವಿಕ್ರು ಗೋಕಾಕ್. ಇವರು ನವ್ಯ ಕವಿಗಳು. ಇವರ ಕಾವ್ಯನಾಮ ವಿನಾಯಕ ಕೃಷ್ಣ ಗೋಕಾಕ್ ಇವರ ಪೂರ್ಣ ಹೆಸರು. ಶ್ರೀಯುತರಿಗೆ ಎರಡೆರಡು ಕಡೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಒಂದು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ 1967ರಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿದ್ರೆ, ಮತ್ತೊಂದು ಅಮೆರಿಕದ ಯೂನಿವರ್ಸಿಟಿ ಆಫ್ ಪೆಸಿಫಿಕ್ನಿಂದಲೂ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಭಾರತ ಸಿಂಧು ರಶ್ಮಿ ಅನ್ನೋ ಮಹಾಕಾವ್ಯವನ್ನು ಉಡುಗೊರೆಯಾಗಿ ಕೊಡೋ ಮೂಲಕ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿದ್ದಾರೆ. ಇವರು ಬರೆದಿರುವಂಥ ಕೃತಿಗಳು ಪ್ರಥಮವಾಗಿ ಕಲೋಪಾಸಕ ಅನ್ನೋ ಪ್ರಥಮ ಕಾವ್ಯದಿಂದ ಆರಂಭಗೊಂಡು ತ್ರಿವಿಕ್ರಮರ ಆಕಾಶಗಂಗೆ, ಸಮುದ್ರ ಗೀತೆಗಳು, ಸಮುದ್ರದಿಂದ ಆಚೆಯಿಂದ, ಬಾಳು ದೇಗುಲದಲ್ಲಿ, ದ್ಯಾವ ಪೃಥಿವಿ, ವಿಶ್ವಯಾತ್ರೆ ಮತ್ತು ನಂದನವನ, ನಾಲ್ಕು ತೋಟಗಳು, ಸಿಮ್ಲಾ ಸಿಂಗಿನಿ, ಕಾಶ್ಮೀರ, ಭಾವರಾಗ, ಇಂದಲ್ಲ ನಾಳೆ, ಇಜ್ಜೋಡು, ಸಮರಸವೇ ಜೀವನ, ಶ್ರೀಮಂತರು, ಯುಗಾಂತರ, ಜನನಾಯಕ, ಮುನಿದ ದಾರಿ ಹೀಗೆ ಇನ್ನೂ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಜೊತೆಗೆ ದ್ಯಾವ ಪೃಥಿವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೂಡ ಕೊಟ್ಟಿದೆ. ನೆಕ್ಸ್ಟ್ ಆಪ್ಷನ್ನು ಚಂದ್ರಶೇಖರ ಕಂಬಾರರು ಅಂತ ಇದೆ ನೋಡಿ. ಇವರು ಜಯಿಸಿದ ನಾಯಕನು ನಾಟಕಕ್ಕೆ ವರ್ಧಮಾನ ಪ್ರಶಸ್ತಿಯನ್ನು, ಸಿರಿಸಂಪಿಗೆ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು, ಹಾಗೆ ಜೋಕುಮಾರಸ್ವಾಮಿ ನಾಟಕಕ್ಕೆ ನಾಟ್ಯ ಸಂಘ ಕಲಾದೇವಿ ಚಟೋಪಾಧ್ಯಾಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇದನ್ನು ಯಾಕೆ ಹೇಳಿದೆ ಅಂದರೆ ಎಕ್ಸಾಮ್ಗಳಲ್ಲಿ ಈ ಕೃತಿಯನ್ನು ಕೊಟ್ಟು ಯಾವ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳ್ತಾರೆ, ಹಾಗಾಗಿ ಇದನ್ನು ನೆನಪಿಟ್ಕೊಬೇಕು. ಇವರು ಬರೆದಿರುವಂಥ ಕೃತಿಗಳು ಬೆಂಬತ್ತಿದ ಕಣ್ಣು, ಋಷ್ಯಶೃಂಗ, ಚಾಳೇಶ ಮತ್ತು ನಾರ್ಸಿಸನ್, ಜೋಕುಮಾರಸ್ವಾಮಿ, ಸಂಜ್ಞಾಬಾಳ್ಯ, ಜಯಿಸಿದ ನಾಯಕ, ಆಲಿಬಾಬಾ, ಕಾಡು ಕುದುರೆ, ನಾಯಿ ಕಥೆ, ಭಾರತಾಂಬೆ, ಹರಕೆಯ ಕುರಿ, ಸಿರಿಸಂಪಿಗೆ, ಹುಲಿಯ ನೆರಳು, ತುಕ್ರನ ಕನಸು, ಮಹಾಮಾಯಿ, ಅಂಗಿ ಮ್ಯಾಲಂಗಿ, ಶಿವರಾತ್ರಿ ಇವೆಲ್ಲ ಚಂದ್ರಶೇಖರ ಕಂಬಾರರು ಬರೆದಿರುವಂತಹ ನಾಟಕಗಳು. ಕಾದಂಬರಿಗೆ ಬಂದರೆ ಕರಿಮಾಯಿ, ಜಿ.ಕೆ. ಮಾಸ್ತರರ ಪ್ರಣಯ ಪ್ರಸಂಗ, ಸಿಂಗಾರವ್ವ ಮತ್ತು ಅರಮನೆ. ಕವನ ಸಂಕಲನಗಳು ಅಂತಂದರೆ ಮುಗುಳು, ಹೇಳತೇನ ಕೇಳ, ತಕರಾರಿನವರು, ಸಾವಿರದ ನೆರಳು, ಬೆಳ್ಳಿ ಮೀನು, ಅಕ್ಕಕ್ಕೂ ಹಾಡುಗಳೇ ಇತ್ಯಾದಿ. ಚಕೋರಿ ಅನ್ನೋ ಮಹಾಕಾವ್ಯದ ಜೊತೆಗೆ ಮಾತಾಡು ಲಿಂಗವೇ, ಕನ್ನಡ ಜಾನಪದ ವಿಶ್ವಕೋಶ, ಕನ್ನಡ ನಾಟಕ ಸಂಪುಟ ಅನ್ನೋ ಸಂಪಾದಿತ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಸರಿ, ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ಯೂರಿಪಿಡಿಸ್ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತ ಇದೆ. ಆಪ್ಷನ್ 1 ಪಿ ಲಂಕೇಶ್, ಗಿರಡಿ ಗೋವಿಂದರಾಜು, ಎ.ಕೆ. ರಾಮಾನುಜನ್, ಕೆ. ಮರುಳ ಸಿದ್ದಪ್ಪ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 4 ಕೆ. ಮರುಳ ಸಿದ್ದಪ್ಪ. ಈ ಕವಿಗಳ ಬಗ್ಗೆ ಸ್ವಲ್ಪ ನೋಡೋದಾದರೆ, ಆಧುನಿಕ ಕನ್ನಡ ನಾಟಕ ವಿಮರ್ಶೆ ಅನ್ನೋ ಪ್ರಬಂಧದ ಮೇಲೆ PhDಯನ್ನು ಮಂಡನೆ ಮಾಡಿದ್ದಾರೆ. ಇದನ್ನು ಸಂಶೋಧನಾತ್ಮಕ ಕೃತಿ ಅಂತಲೂ ಕೂಡ ಕರೀತಾರೆ. ಕನ್ನಡ ನಾಟಕ ವಿಮರ್ಶೆ ಇದು ಯಾರ ಸಂಶೋಧನಾತ್ಮಕ ಕೃತಿ ಅಂತ ಕೇಳಿದ್ರೆ ಕೆ. ಮರುಳ ಸಿದ್ದಪ್ಪ ಅವ್ರದ್ದು. ಜಾನಪದ ಸಂಗ್ರಹಗಳ ಕೃತಿಯನ್ನು ಕೂಡ ಬರೆದಿದ್ದಾರೆ. ಲಾವಣಿಗಳು ಅನ್ನೋ ಒಂದು ಕೃತಿ ಅದು. ಯೂರಿಪಿಡಿಸ್ನ ನಾಟಕವನ್ನು ನಮ್ಮ ಕನ್ನಡಕ್ಕೆ ಮೀಡಿಯಾ ಅಂತ ಅನುವಾದ ಮಾಡಿದ್ದಾರೆ. ಸೋಫೋಕ್ಲಿಸ್ನ ನಾಟಕವನ್ನು ಎಲೆಕ್ಟ್ರಾ ಅಂತ ಅನುವಾದ ಮಾಡಿದ್ದಾರೆ. ಠಾಕೂರ್ ಅವರ ಕೃತಿಯನ್ನು ರಕ್ತ ಕಣಿಗಿಲೆ ಅಂತ ಅನುವಾದ ಮಾಡಿದ್ದಾರೆ. ಉತ್ತರ ಗೊತ್ತಾಯ್ತಲ್ವಾ? ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನು ಸ್ವಲ್ಪ ಗಮನ ಕೊಡೋಣ. ಪಿ ಲಂಕೇಶ್ ಅವರು, ಇವರನ್ನು ಅಂಕಣ ಬರಹಗಾರರು, ಕಾದಂಬರಿಕಾರರು, ಕಥಾಗಾರರು, ಕಾವ್ಯ ರಚನಾಕಾರರು ಅಂತೆಲ್ಲ ಕರೀತಾರೆ. ಆದರೆ ಇವರು ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರೋದು ನಾಟಕ ರಚನೆ ಮಾಡುವಂಥದ್ರಲ್ಲಿ, ನಾಟಕಕಾರರಾಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಇವರು ಕೂಡ ಗ್ರೀಕ್ ರುದ್ರ ನಾಟಕ ಆಗಿರುವಂತಹ ಈಡಿಪಸ್ ಮತ್ತು ಅಂತಿಗೊನೆ ಇದನ್ನು ಅನುವಾದ ಮಾಡಿದ್ದಾರೆ ಇದೇ ಹೆಸರಲ್ಲಿ. ಈಡಿಪಸ್ ಮತ್ತು ಅಂತಿಗೊನೆ ಪಿ ಲಂಕೇಶರ ಗ್ರೀಕ್ ರುದ್ರ ನಾಟಕದ ಅನುವಾದಿತ ಕೃತಿ. ಮತ್ತು ಆಗಲೇ ಅಂಕಣ ಬರಹಗಾರರು ಅಂತ ಹೇಳಿದೆ ಅಲ್ವಾ. ಈ ಒಂದು ಕ್ಷೇತ್ರದಲ್ಲಿ ಪ್ರಸ್ತುತ ಕಂಡದ್ದು ಕಂಡ ಹಾಗೆ, ಮರೆಯುವ ಮುನ್ನ, ಪಾಂಚಾಲಿ ಅನ್ನೋ ಅಂಕಣ ಬರಹವನ್ನು ಕೊಟ್ಟಿದ್ರೆ, ಕಾದಂಬರಿಕಾರರಾಗಿ ಬಿರುಕು, ಮುಸ್ಸಂಜೆ ಕಥಾ ಪ್ರಸಂಗ, ಅಕ್ಕ ಅನ್ನೋ ಕಾದಂಬರಿಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಕಥಾ ಸಂಗ್ರಹದಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನಲ್ಲ, ಉಮಾಪತಿಯ ಸ್ಕಾಲರ್ಶಿಪ್, ಕಲ್ಲು ಕರಗುವ ಸಮಯ, ಉಲ್ಲಂಘನೆ ಹೀಗೆ ಇತ್ಯಾದಿ ಕಥಾ ಸಂಗ್ರಹವನ್ನು ಬರೆದಿದ್ದಾರೆ. ಕವನ ಸಂಕಲನದಲ್ಲಿ ಬಿಚ್ಚು, ನೀಲು ಕಾವ್ಯ, ಅಕ್ಷರ ಹೊಸ ಕಾವ್ಯ, ಪಾಪದ ಹೂಗಳು, ತಲೆಮಾರು ಇತ್ಯಾದಿ. ನಾಟಕ ಕ್ಷೇತ್ರಕ್ಕೆ ಬಂದರೆ ಬಿರುಕು ನೋಡಿ. ಬಿರುಕು ಕಾದಂಬರಿನೂ ಆಗಿದೆ, ನಾಟಕನೂ ಆಗಿದೆ. ಬಿರುಕು, ಗುಣಮುಖ, ನನ್ನ ತಂಗಿಗೊಂದು ಗಂಡು ಕೊಡಿ, ತೆರೆಗಳು, ಟಿ ಪ್ರಸನ್ನನ ಗೃಹಸ್ಥಾಶ್ರಮ,
ಕ್ರಾಂತಿ ಬಂತು ಕ್ರಾಂತಿ, ಸಂಕ್ರಾಂತಿ ಇವೆಲ್ಲ ಪಿ ಲಂಕೇಶರ ಪ್ರಮುಖ ನಾಟಕಗಳು. ಹುಳಿ ಮಾವಿನ ಮರ ಅನ್ನೋ ಆತ್ಮಕಥೆಯನ್ನು ಬರ್ಕೊಂಡಿರುವಂಥ ಪಿ ಲಂಕೇಶ್ ಅವರಿಗೆ ಕಲ್ಲು ಕರಗುವ ಸಮಯ ಅನ್ನೋ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ನಾನಿಲ್ಲಿ ಪ್ರಮುಖವಾಗಿರುವಂಥದ್ದನ್ನು ಮಾತ್ರ ಹೇಳಿದ್ದೀನಿ, ಇನ್ನೂ ಅನೇಕ ಪ್ರಶಸ್ತಿಗಳಿಗೆ ಕವಿಗಳು ಭಾಜನರಾಗಿದ್ದಾರೆ. ನೆಕ್ಸ್ಟ್ ಆಪ್ಷನ್ನಲ್ಲಿ ಗಿರಡ್ಡಿ ಗೋವಿಂದರಾಜು ಅಂತ ಇದೆ. ತಲಸ್ಪರ್ಶಿ ಅನ್ನೋ ಅಭಿನಂದನಾ ಗ್ರಂಥಕ್ಕೆ ಪಾತ್ರರಾಗಿರುವಂತಹ ಈ ಕವಿಗಳು ಶೈಲಿ ಶಾಸ್ತ್ರದಲ್ಲಿ PhDಯನ್ನು ಪಡ್ಕೊಂಡಿದ್ದಾರೆ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ. ಇವರು ಬರೆದಿರುವಂಥ ಕೃತಿಗಳು ಯಾವ್ಯಾವುದು ಅಂದರೆ ಶಾರದಾ ಲಹರಿ, ರಸವಂತಿ, ಮರ್ಲಿನ್ ಮನ್ರೋ ಮತ್ತು ಇತರ ಪದ್ಯಗಳು, ಇವೆಲ್ಲ ಕಾವ್ಯಗಳು. ಇನ್ನು ಕಥಾ ಸಂಕಲನಗಳಿಗೆ ಬಂದರೆ ಆ ಮುಖ ಈ ಮುಖ, ಮಣ್ಣು, ಒಂದು ಬೇವಿನ ಮರದ ಕತೆ, ಹಂಗು ಮತ್ತು ಇತರ ಕಥೆಗಳು. ಭಾಷಾಶಾಸ್ತ್ರದಲ್ಲಿ MA ಮಾಡಿರುವಂತಹ ಇವರು ಕನ್ನಡ ಡೈಗ್ಲಾಸಿಯಾ ಅನ್ನೋ ಕೃತಿಯನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ಇಂಟ್ರೊಡಕ್ಷನ್ ಟು ಜನರಲ್ ಲಿಂಗ್ವಿಸ್ಟಿಕ್ ಅನ್ನೋ ಕೃತಿಯನ್ನು ಕೂಡ ಬರೆದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ತಲಸ್ಪರ್ಶಿ ಅಭಿನಂದನಾ ಗ್ರಂಥ ಹಾಗೆ ಕನ್ನಡ ಡೈಗ್ಲಾಸಿಯಾ ಇವೆರಡನ್ನ ನೆನಪಲ್ಲಿ ಇಟ್ಕೊಬೇಕು. ಯಾಕಂದರೆ ತುಂಬ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವೆರಡೂ ಪ್ರಶ್ನೆ ಆಗಿದೆ. ಇವು ಯಾರ ಕೃತಿಗಳು ಅಂತ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ನು AK ರಾಮಾನುಜನ್ ಅಂತ ಇದೆ ನೋಡಿ. ಹೊಕ್ಕಳಲ್ಲಿ ಹೂವಿಲ್ಲ ಇದು ಯಾರ ಕೃತಿ ಅಂತ ಇದನ್ನು ಕೂಡ ಪ್ರಶ್ನೆ ಆಗಿದೆ. AK ರಾಮಾನುಜನ್ ಅವರ ಪ್ರಥಮ ಕವನ ಸಂಕಲನ ಇದು. ಅಡಿಗರ ನವ್ಯ ಸಂವೇದನೆಯಿಂದ ಪ್ರಭಾವಿತಗೊಂಡು ಇವರು ಕವನ ಸಂಕಲನವನ್ನು ಬರೀತಾರೆ. ಅದರಲ್ಲಿ ಮುಖ್ಯವಾದದ್ದೇ ಹೊಕ್ಕಳಲ್ಲಿ ಹೂವಿಲ್ಲ. ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಅನ್ನೋ ಕಾದಂಬರಿಯನ್ನು ಕೂಡ ಇವರು ಬರೆದಿದ್ದಾರೆ. ಇನ್ನು ಭಾಷಾಂತರಕ್ಕೆ ಬಂದರೆ ಕನ್ನಡದಿಂದ ಇಂಗ್ಲೀಷಿಗೆ ಭಾಷಾಂತರಿಸಿದ್ದಾರೆ ವಚನಗಳನ್ನು. ಸ್ಪೀಕಿಂಗ್ ಆಫ್ ಶಿವ ಅಂತ UR ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯನ್ನು ಕೂಡ ಇಂಗ್ಲೀಷಿಗೆ ಭಾಷಾಂತರಿಸಿದ್ದಾರೆ. ಇಂಗ್ಲೀಷಿಂದ ಕನ್ನಡಕ್ಕೆ ಹಳದಿ ಮೀನು, ಶೌರಿಯವರ ಹಳದಿ ಮೀನನ್ನು ಕನ್ನಡಕ್ಕೆ ಅನುವಾದನೂ ಮಾಡಿದ್ದಾರೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಬೆತ್ತಲ ಪೂಜೆ ಯಾಕೆ ಕೂಡದು ಎಂಬ ವಿಮರ್ಶಾಕೃತಿ ಇವರದು ಅಂತ ಇದೆ. LS ಶೇಷಗಿರಿರಾವ್, ಕೀರ್ತಿನಾಥ ಕುರ್ತಕೋಟಿ, ಬಸವರಾಜ್ ಕಲ್ಗುಡಿ, UR ಅನಂತಮೂರ್ತಿ. ಇದಕ್ಕೆ ಸರಿಯಾಗಿರುವಂಥ ಉತ್ತರ UR ಅನಂತಮೂರ್ತಿ. ಈ ಸಾಹಿತ್ಯ ಬಗ್ಗೆ ಸ್ವಲ್ಪ ನೋಡೋದಾದರೆ ಇವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಒಲಿದು ಬರುತ್ತೆ. ಬರ್ಮಿಂಗ್ಹ್ಯಾಮ್ ಯೂನಿವರ್ಸಿಟಿಯಿಂದ ಇಂಗ್ಲೀಷ್ ಮತ್ತು ತೌಲನಿಕ ಸಾಹಿತ್ಯ ವಿಷಯದಲ್ಲಿ PhDಯನ್ನು ಕೂಡ ಪಡ್ಕೊತಾರೆ. ಕರ್ನಾಟಕ ಕೇಂದ್ರ ವಿವಿಯಲ್ಲಿ ಮೊದಲ ಕುಲಪತಿಯಾಗಿ ನೇಮಕ ಆಗ್ತಾರೆ. ಇವರು ಬರೆದಿರುವಂಥ ಕೃತಿಗಳು ಯಾವ್ಯಾವುದು ಪ್ರಮುಖವಾಗಿ ಅಂದರೆ ಕಥಾ ಸಂಕಲನದಲ್ಲಿ ಎಂದೆಂದೂ ಮುಗಿಯದ ಕತೆ, ಪ್ರಶ್ನೆ, ಘಟಶ್ರಾದ್ದ, ಮೌನಿ, ಸೂರ್ಯನ ಕುದುರೆ, ಆಕಾಶ ಮತ್ತು ಬೆಕ್ಕು, ಕ್ಲಿಪ್ ಜಾಯಿಂಟ್, ಬೇಟೆ, ಬಳೆ ಮತ್ತು ಓತಿಕೇತ ಇತ್ಯಾದಿ. ಇನ್ನು ಕಾದಂಬರಿಯಲ್ಲಿ ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ, ದಿವ್ಯ, ಪ್ರೀತಿ, ಮೃತ್ಯು ಮತ್ತು ಭಯ. ಕವನ ಸಂಕಲನದಲ್ಲಿ 15 ಪದ್ಯಗಳು, ಮಿಥುನ, ಅಜ್ಜನ ಹೆಗಲ ಸುಕ್ಕು, ಅಭಾವ, ಆವಾಹನೆ ಅನ್ನೋ ನಾಟಕವನ್ನು ಬರೆದಿರುವಂಥ UR ಅನಂತಮೂರ್ತಿಯವರು ಸುರಗಿ ಅನ್ನೋ ಆತ್ಮಕಥೆಯನ್ನು ಕೂಡ ಬರೆದಿದ್ದಾರೆ. ಇಲ್ಲಿ ಪ್ರಶ್ನೆ ಆಗಿದೆಯಲ್ವಾ, ಬೆತ್ತಲ ಪೂಜೆ ಯಾಕೆ ಕೂಡದು ಅಂತ. ಇದು UR ಅನಂತಮೂರ್ತಿಯವರ ವಿಮರ್ಶಾ ಕೃತಿ. ಪೂರ್ವಾಪರ, ನವ್ಯಲೋಕ ಅಂತ ಇನ್ನೂ ಹೆಚ್ಚಿನ ವಿಮರ್ಶಾ ಕೃತಿಗಳನ್ನು ಕೂಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸರಿ, ಇವರ ವಿಮರ್ಶಾ ಕೃತಿಯನ್ನು ಗೊತ್ತಾಯಿತು. ಮಿಕ್ಕಿರುವಂತಹ ಕವಿಗಳ ವಿಮರ್ಶಾ ಕೃತಿಯನ್ನು ಸ್ವಲ್ಪ ನೋಡೋಣ. LS ಶೇಷಗಿರಿರಾವ್ ಅವರು ಫ್ರಾನ್ಸ್ ಕಾಫ್ಕಾ, ಸಾಹಿತ್ಯ ಕನ್ನಡಿಯಲ್ಲಿ, ಪಾಶ್ಚಾತ್ಯ ಮತ್ತು ಭಾರತೀಯ ಕಾವ್ಯ ಪರಂಪರೆಗಳ ಮನೋಧರ್ಮ ಅನ್ನೋ ವಿಮರ್ಶಾ ಕೃತಿಯನ್ನು ಬರೆದಿದ್ದಾರೆ. ಪ್ರಮುಖವಾಗಿರುವಂಥದ್ದು ಕೀರ್ತಿನಾಥ ಕುರ್ತಕೋಟಿಯವರು ಸ್ವಪ್ನದರ್ಶಿ, ಗೀತ ನಾಟಕ, ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ, ನವ್ಯ ಕಾವ್ಯ ಪ್ರಯೋಗ, ಉರಿಯ ನಾಲಗೆ ಅನ್ನೋ ವೈಚಾರಿಕ ಸಾಹಿತ್ಯ ಕೃತಿಯನ್ನು ಕೂಡ ಕೊಡುಗೆಯಾಗಿ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ ಕೀರ್ತಿನಾಥ ಕುರ್ತಕೋಟಿಯವರದು ವಿಮರ್ಶಾ ಕೃತಿಗಳು. ನೆಕ್ಸ್ಟ್ ಆಪ್ಷನ್ ಬಸವರಾಜ್ ಕಲ್ಗುಡಿ ಸರ್. ನನಗೆ ಇವ್ರ ಹೆಸರು ಕೇಳಿದ ತಕ್ಷಣ ಒಂಥರ ಮನಸ್ಸು ಖುಷಿ ಆಗ್ತಿದೆ. ಯಾಕಂದರೆ ನಮಗೆ ಪಾಠ ಮಾಡಿರೋಂಥ ಗುರುಗಳು ಇವರು. ಆಕರಶಾಸ್ತ್ರ ಅಂತ ಒಂದು ಟಾಪಿಕ್ ಇದೆ, ಶಾಸನಗಳ ಬಗ್ಗೆ ನಮಗೆ ಪಾಠ ಮಾಡ್ತಿದ್ದು, ಈಗಲೂ ಇದ್ದಾರೆ ಅವರು. ಇವರು ಎಷ್ಟು ಹಂಬಲ್ ಮತ್ತು ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತಾಯಿದ್ರು ಓದೋ ಮಕ್ಕಳುಗಳಿಗೆ ಅಂದರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ಪರ್ಸ್ನಲಿ ನನಗೆ ನಮ್ಮ ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಗಂಗಾಧರ್ ಸರ್ ತುಂಬಾ ಇಷ್ಟ. ಆಮೇಲೆ ಇವರು ಇಷ್ಟನೇ. ಚಿತ್ತಯ್ಯ ಪೂಜಾರ್ ಸರ್ ಅಂತ ಇದ್ದಾರೆ, ಇವರಿಬ್ಬರು ನನಗೆ ತುಂಬಾ ಇಷ್ಟ. ಆದರೆ ಇವರು ಪಾಠ ಮಾಡ್ತಿದ್ದಂಥ ಶೈಲಿ ನನಗೆ ಅದೆಷ್ಟು ಇಷ್ಟ ಆಯಿತು ಡೇ 1 ಕ್ಲಾಸಲ್ಲಿ ಅಂದರೆ, ಅವ್ರ ಕ್ಲಾಸ್ಗೆ ಮಿಸ್ ಮಾಡ್ಕೊತಿದ್ನೋ ಏನೋ, ಇವ್ರ ಕ್ಲಾಸ್ನ ನಾನು ಇಡೀ 2 ವರ್ಷದ MAನಲ್ಲಿ ಒಂದು ದಿನಕ್ಕೂ ಮಿಸ್ ಮಾಡ್ಕೊಂಡಿಲ್ಲ. ನಾನು ನನ್ನ ಫ್ರೆಂಡ್ಸು ಎಷ್ಟು ಅಚ್ಚುಕಟ್ಟಾಗಿ ಕುತ್ಕೊಂಡು ಅವ್ರ ಪಾಠ ಕೇಳ್ತಿದ್ವಿ ಅಂದರೆ, ಒಳ್ಳೆ ಈ ಸ್ಕೂಲ್ ಮಕ್ಕಳು ನೋಟ್ಸ್ ಮಾಡ್ಕೊತಾರಲ್ಲ ಆ ಥರ ನೋಟ್ಸ್ ಮಾಡಿಕೊಂಡು ಅವ್ರಿಗೆ ತಗೊಂಡೋಗಿ ತೋರಿಸಿ ರೈಟಾಗಿ ಕುಸ್ಕೊಂಡು ಬರ್ತಾಯಿದ್ವಿ.
ಸರ್ಗೆ ಅಷ್ಟು ವರ್ಷದ ಅನುಭವದಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗಿತ್ತು. ಪಾಪ ಮಕ್ಕಳುಗಳು ಹಳ್ಳಿ ಕಡೆಯಿಂದ ಬರೋರಿದ್ದಾರೆ, ಸಿಟಿಲಿರೋರಾದರೆ ಟ್ರಾಫಿಕ್ನ ದಾಟ್ಕೊಂಡು ಕಾಲೇಜಿಗೆ ಬರಬೇಕು. 10:30 ಒಳಗಡೆ ಬರೋಕ್ಕಾಗುತ್ತಾ? ಇಲ್ಲ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೆಣ್ಮಕ್ಳು ಬರಬೇಕಲ್ಲ ಅಂದ್ಬಿಟ್ಟು ಪಾಪ ಅವರು 10:30ಗೆ ಮೊದಲನೇ ಕ್ಲಾಸೇ ಇರ್ತಾಯಿತ್ತು. 10:30ಗೆ ಶುರು ಮಾಡ್ತಿರ್ಲಿಲ್ಲ. 10 ನಿಮಿಷ ವೆಯ್ಟ್ ಮಾಡಿ ಎಲ್ಲರೂ ಬಂದಿದ್ದಾರೆ ಅಂತ ನೋಡಿ ಆಮೇಲೆ ಕ್ಲಾಸ್ ಶುರು ಮಾಡೋರು. ಕ್ಲಾಸ್ ಮುಗಿದ್ಮೇಲೆ ನಮಗೊಂದು ವಿಷಯ ಹೇಳ್ತಾಯಿದ್ರು, ಏನು ಅಂದರೆ, ನೀವು ಅಕಸ್ಮಾತ್ ಲೇಟಾಗಿ ಬಂದರೆ, ಸರ್ ನಾನು ಬರ್ಬೋದಾ ಸರ್, ಮೇ ಕಮಿನ್ ಸರ್, ಎಕ್ಸ್ಕ್ಯೂಸ್ ಮಿ ಸರ್, ಹಿಂಗೆಲ್ಲ ಕೇಳಬೇಡಿ. ನೀವು ಬಂದರೆ ನೇರವಾಗಿ ಕ್ಲಾಸ್ ಒಳಗಡೆ ಬಂದು ಕುತ್ಕೊಂಡ್ಬಿಡಿ, ನಾನೇನು ಅನ್ನೋದಿಲ್ಲ, ನಾನು ಪಾಠ ಮಾಡ್ತಾ ಇರ್ತೀನಿ, ನೀವು ಕೇಳಿಸ್ಕೊಳ್ಳಿ, ಇಷ್ಟೇ ಹೇಳ್ತಿದ್ದಿತ್ತು. ತುಂಬ ಫ್ರೆಂಡ್ಲಿಯಾಗಿರ್ತಾಯಿದ್ರು. ಅವ್ರನ್ನ ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ. ಡೌನ್ ಟು ಅರ್ತ್ ಅಂತಾರಲ್ಲ, ಆ ಥರ ಸರ್ ಇವರು. ನೋಡಿದಾಗ ಅಯ್ಯೋ ಇವ್ರು ನೋಡಿದ್ರೆ ನಮಗೆ ಭಯ ಆಗುತ್ತೆ, ಇವ್ರು ಕ್ಲಾಸ್ ಸೇರಿಸ್ಕೊತಾರೋ ಇಲ್ವೋ, ಬೈದ್ಬಿಡ್ತಾರೋ ಏನೋ ಅಷ್ಟರದ ಮುಂದೆ, ಹಿಂಗೆಲ್ಲ ಅನಿಸುತ್ತೆ. ಆದರೆ ಪಾಪ ಅವ್ರನ್ನ ಮಾತಾಡಿಸ್ದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನಾವು ಕೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂದರೆ. ಕ್ಲಾಸಲ್ಲಿ ಪಾಠ ಕೇಳೋದು ಸಾಲದು ಅಂತ ಮತ್ತೆ ಆ ಒಂದು ಶಾಸನಗಳನ್ನ ಹಿಡ್ಕೊಂಡು ಅವ್ರ ಸ್ಟಾಫ್ ರೂಮ್ಗೂ ಹೋಗ್ಬಿಡ್ತಾ ಇದ್ದು, ಸರ್ ಇದು ಅರ್ಥ ಆಗಿಲ್ಲ ಹೇಳ್ಕೊಡಿ ಸರ್ ಸ್ವಲ್ಪ ಅಂತ. ಇದೇನು ಇವ್ರು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೋಬೇಡಿ, ಇದು ಸ್ವಲ್ಪ ಹೇಳಬೇಕು ಅಂತ ಅನ್ನಿಸ್ತು ಅಷ್ಟೇ. ಇನ್ನು ಬಸವರಾಜ್ ಕಲ್ಗುಡಿ ಸರ್ ಅವರು ಬರೆದಿರೋಂಥ ವಿಮರ್ಶಾ ಕೃತಿಗಳು ನೋಡೋದಾದರೆ, ನಕ್ಷೆ ನಕ್ಷತ್ರ, ಬೇಂದ್ರೆಯವರ ಕಾವ್ಯದಲ್ಲಿ ಪ್ರೇಮದ ಆವಿಷ್ಕಾರದ ಸ್ವರೂಪಗಳು, ಇದು ಬಸವರಾಜ್ ಕಲ್ಗುಡಿ ಸರ್ ಅವರ ವಿಮರ್ಶಾ ಕೃತಿ. ನೆಕ್ಸ್ಟ್ 17ನೇ ಪ್ರಶ್ನೆ, ಕಪ್ಪು ಮಣ್ಣಿನ ಭೂಮಿ ಎಂಬುದರಿಂದ ಕನ್ನಡ ಶಬ್ದ ಉತ್ಪತ್ತಿಯನ್ನು ವಿವರಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ರಾಬರ್ಟ್ ಎ ಕಾಲ್ಡ್ವೆಲ್ ಅವರು. ಇವರು ಬರೆದಿರೋ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಕೃತಿನಲ್ಲಿ ದ್ರಾವಿಡ ಭಾಷೆಗಳ ಬಗ್ಗೆ ಹೇಳಿದಾರಲ್ವಾ, ಆ ದ್ರಾವಿಡ ಭಾಷೆಗಳ ವರ್ಗೀಕರಣದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಕೂಡ ಇವರು ಹೆಸರಿಸಿದ್ದಾರೆ. ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಅನ್ನೋ ಕೃತಿನಲ್ಲಿ ಏನಿದೆ ಅದರಲ್ಲಿ ಅಂದರೆ, ನಮ್ಮ ಕನ್ನಡ ಅನ್ನೋದು ದಕ್ಷಿಣ ದ್ರಾವಿಡ ಗುಂಪಿಗೆ ಸೇರಿದಂತಹ ಒಂದು ಭಾಷೆ. ಕರ್ನಾಟಕ ಅನ್ನೋ ಪದವನ್ನು ಕರು ಪ್ಲಸ್ ನಾಡು, ಕರುನಾಡು, ಕಪ್ಪು ಮಣ್ಣಿನ ನಾಡು ಅಂತ ಗುರುತಿಸ್ತೀವಿ, ಎತ್ತರದ ನಾಡು ಅಂತ ಕರಿತೀವಲ್ವಾ. ಅದೇ ರೀತಿ ಕರ್ನಾಟಕ ಅನ್ನೋ ಪದದಿಂದಲೇ ಕನ್ನಡ ಅಂತ ರೂಪುಗೊಂಡಿದೆ ಅಂತ ಹೇಳ್ತಾರೆ. ಮಿಕ್ಕಿರೋಂಥ ಆಪ್ಷನ್ಸ್ ನೋಡಿ, ಹಟ್ಟಿಯಂಗಡಿ ನಾರಾಯಣರಾವ್ ಅಂತ ಇದ್ದಾರಲ್ವ, ಇವರು BM ಶ್ರೀ ಅವರಿಗಿಂತಲೂ ಹಿಂದಿನ ಕವಿಗಳು. ಅವ್ರೇನು ಮಾಡ್ತಾರೆ, ಇಂಗ್ಲೀಷಿನಿಂದ ಕನ್ನಡಕ್ಕೆ ಕವಿತೆಗಳನ್ನು ಅನುವಾದ ಮಾಡ್ತಾರೆ. BM ಶ್ರೀ ಅವರು ಇಂಗ್ಲೀಷ್ ಗೀತೆಗಳು ಮಾಡಿದ್ರಲ್ವಾ, ಅದಕ್ಕಿಂತ ಮುಂಚೆನೇ ಹಟ್ಟಿಯಂಗಡಿ ನಾರಾಯಣರಾವ್ ಅವರು ಇಂಗ್ಲೀಷ್ ಕವಿತೆಗಳನ್ನು ಅನುವಾದ ಮಾಡಿದ್ದಾರೆ. ಆಂಗ್ಲ ಕವಿತಾವಳಿ ಅನ್ನೋ ಅನುವಾದಿತ ಕವನ ಸಂಕಲನ ಹಟ್ಟಿಯಂಗಡಿ ನಾರಾಯಣರಾವ್ ಅವ್ರದ್ದು. ನೆಕ್ಸ್ಟ್ ಆಪ್ಷನ್ ಪ್ರಾಗೋ ಕುಲಕರ್ಣಿ ಅವರು. ಇವರು ಕನ್ನಡ ಭಾಷಾಶಾಸ್ತ್ರ ಹಾಗೆ ವ್ಯಾಕರಣಶಾಸ್ತ್ರದ ಪ್ರಮುಖ ವಿದ್ವಾಂಸರು. ಇವರು ಬರೆದಿರುವಂಥ ಕೃತಿ ಛಂದಶಾಸ್ತ್ರ ಮತ್ತು ಕನ್ನಡ ಭಾಷೆಯ ಚರಿತ್ರೆ. ನೆಕ್ಸ್ಟ್ ಆಪ್ಷನ್ ಉತ್ತಂಗಿ ಚೆನ್ನಪ್ಪ ಅಂತ ಇದ್ದಾರಲ್ವ, ಇವರನ್ನು ಆಧುನಿಕ ಸರ್ವಜ್ಞ ಅಂತ ಕರೀತಾರೆ. ಇವರ ಕಾವ್ಯನಾಮ ತಿರುಳ್ಗನ್ನಡ ತಿರುಕ. ಸರ್ವಜ್ಞನ ವಚನಗಳು ಇವರಿಗೆ ತುಂಬಾ ಇಷ್ಟ ಆಗ್ತಾ ಇದ್ದು, ಹಾಗಾಗಿ ಅವರ ವಚನಗಳನ್ನು ಇಡೀ ಕನ್ನಡ ನಾಡಿನ ಮನೆ ಮನೆಗೂ ತಲುಪೋದಕ್ಕೆ ತುಂಬಾ ಪರಿಶ್ರಮವನ್ನು ಪಡ್ತಾರೆ. ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಹಲವಾರು ಕೃತಿಗಳನ್ನು ರಚನೆ ಮಾಡಿಕೊಡ್ತಾರೆ. ಅದು ಯಾವ್ಯಾವುದು ಅಂದರೆ, ಬನಾರಸಕ್ಕೆ ಬೆತ್ಲೆಹೇಮಿನ ವಿನಂತಿ, ಹಿಂದೂ ಸಮಾಜ ಹಿತಚಿಂತಕ, ಮಕ್ಕಳ ಶಿಕ್ಷಣ ಪಟ, ನಾರಾಯಣ ವಾಮನ, ತಿಲಕರ ಜೀವನ ಚರಿತ್ರೆ, ಬಸವೇಶ್ವರನು ಅಸ್ಪೃಶ್ಯರ ಉದ್ಧಾರವು, ಅನುಭವ ಮಂಟಪದ ಐತಿಹಾಸಿಕ ಕತೆ ಇತ್ಯಾದಿ. ನೆಕ್ಸ್ಟ್ 18ನೇ ಪ್ರಶ್ನೆ, ಹೆಡವನಕಟ್ಟೆ ಗಿರಿಯಮ್ಮ ರಚಿಸಿದಂತಹ ಕೃತಿ ಯಾವುದು ಅಂತ ಇದೆ. ರಾಜಾವಳಿ ಕತೆ, ಚಂದ್ರಹಾಸ ಕತೆ, ರಾಮನ ಕತೆ, ಸೌಂದರ್ಯ ಪುರಾಣ. ಸರಿಯಾಗಿರುವಂಥ ಉತ್ತರ ಚಂದ್ರಹಾಸ ಕತೆ. ಆದರೆ ಯಾವಾಗಲೂ ಪ್ರಶ್ನೆ ಆಗ್ತಾ ಇದ್ದಿದ್ದು ಉದ್ದಾಳಿಕನ ಕತೆ ಅಲ್ವಾ. ಹೆಡವನಕಟ್ಟೆ ಗಿರಿಯಮ್ಮನ ಉದ್ದಾಳಿಕನ ಕತೆ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥ ಕೃತಿ. ಕೃಷ್ಣ ಕೊರವಂಜಿ, ಇದು ಕೂಡ ಇವ್ರದ್ದೇ ಕೃತಿಯಾಗಿದೆ, ಹೆಡವನಕಟ್ಟೆ ಗಿರಿಯಮ್ಮ ಅವ್ರದ್ದು. ರಾಜಾವಳಿ ಕತೆ ಯಾರ್ದು? ದೇವಚಂದ್ರ ಕವಿಯದು. ನೆಕ್ಸ್ಟ್ 19ನೇ ಪ್ರಶ್ನೆ, ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಎಂಬ ಐತಿಹಾಸಿಕ ಭಾಷಣ ಮಾಡಿದವರು ಯಾರು ಅಂತ ಇದೆ. 1911ರಲ್ಲಿ ಧಾರವಾಡದಲ್ಲಿ ನವೋದಯದ ಹುಟ್ಟಿಗೆ ಕಾರಣೀಭೂತವಾಗಿರುವಂತಹ ಈ ಐತಿಹಾಸಿಕ ಭಾಷಣವನ್ನು ಮಾಡಿದವರು BM ಶ್ರೀಕಂಠಯ್ಯ ಅವರು. ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಅನ್ನೋ ಭಾಷಣವನ್ನು. ಮಿಕ್ಕಿರೋಂಥ ಆಪ್ಷನ್ಸ್ಗಳು ಕುವೆಂಪು ಬಗ್ಗೆ ನಮಗೆ ಗೊತ್ತೇ ಇದೆ, ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು. ಶ್ರೀ ರಾಮಾಯಣ ದರ್ಶನಂ ಅನ್ನೋ ಕೃತಿಗೆ, ಅದು ಮಹಾ ಛಂದಸ್ಸಿನಲ್ಲಿದೆ. ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥೆಯಾಗಿರುತ್ತೆ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಜಲಗಾರ, ಯಮನ ಸೋಲು, ಸ್ಮಶಾನ ಕುರುಕ್ಷೇತ್ರ, ರಕ್ತಾಕ್ಷಿ, ಬಿರುಗಾಳಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಬಲಿದಾನ, ಮಹಾರಾತ್ರಿ. ಇನ್ನು ವಿಮರ್ಶೆ ಅಥವಾ ಕಾವ್ಯ ಮೀಮಾಂಸೆಯಲ್ಲಿ ನೋಡೋದಾದರೆ ಕಾವ್ಯ ವಿಹಾರ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋವೈಸಹ. ಕವನದಲ್ಲಿ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ಕೊಳಲು, ಕೃತ್ತಿಕೆ, ಅಗ್ನಿಹಂಸ್ಯ, ನವಿಲು, ಪಕ್ಷಿಕಾಶಿ, ಪಾಂಚಜನ್ಯ, ಚಂದ್ರಮಂಚಕ್ಕೆ ಬಾಚಕೋರಿ, ಜೇನಾಗುವ ಇತ್ಯಾದಿ.
ನೆಕ್ಸ್ಟ್ ಬೇಂದ್ರೆಯವರು ನಾಲ್ಕು ತಂತಿಯವರ ಪ್ರಸಿದ್ಧ ಕೃತಿ ನಿರಾಭರಣ ಸುಂದರಿ ಕಥಾ ಸಂಗ್ರಹ, ಗರಿ ಸಖಿಗೀತ ಕವನ ಸಂಕಲನ. ನೆಕ್ಸ್ಟ್ ಪೂತಿನ ಅಂತ ಇದೆಯಲ್ವಾ, ಗೋಕುಲ ನಿರ್ಗಮನ, ಮಾಂದಳಿರು, ಕಾವ್ಯ ಕುತೂಹಲ, ರಸಪ್ರಜ್ಞೆ ಇವರ ಪ್ರಮುಖ ಕೃತಿಗಳು. ಮುಂದಿನ ಪ್ರಶ್ನೆ, ಕಾವ್ಯ ತತ್ವವನ್ನು ಕುರಿತ ಕಾವ್ಯ ಕುತೂಹಲ ಯಾರ ಕೃತಿ ಅಂತ ಇದೆ. ಈಗ ತಾನೇ ತಿಳ್ಕೊಂಡ್ವಿ, ಪೂತಿನ ಅವರ ಕೃತಿ ಇದು.